ಇನ್ನು ಬಸ್ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಧ್ಯರಾತ್ರಿ ಮೆಜೆಸ್ಟಿಕ್ನಿಂದ ಬೇರೆ ಊರುಗಳಿಗೆ ತೆರಳಲು ಬಂದಂತಹ ಪ್ರಯಾಣಿಕರು ನೂತನ ದರದ ಟಿಕೆಟ್ ಅನ್ನು ಖರೀದಿ ಮಾಡಿ ಸರ್ಕಾರದ ವಿರುದ್ಧ ಬೆಂಕಿ ಉಗಿಳಿದರು. ಇದು ನಿನ್ನೆ ರಾತ್ರಿ ಈ ಪರಿಷ್ಕರಣೆ ಆಗಿರುವಂಥದ್ದು 12 ಗಂಟೆ ನಂತರ ನಾವು ನೋಡ್ತಾ ಇದ್ದೀವಿ. ಆ ಒಂದು ಟಿಕೆಟ್ ರೇಟ್ ಅನ್ನು ನೋಡಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರಯಾಣಿಕರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಸಾರಿಗೆ ಇಲಾಖೆ ಶೇಕಡಾವಾರು 15ರಷ್ಟು ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡಿರ್ತಕ್ಕಂಥದ್ದು. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಶಿವಮೊಗ್ಗ ಬಸ್ನಲ್ಲಿ ನಾವಿದ್ದೇವೆ. ಶಿವಮೊಗ್ಗ ಬಸ್ನಲ್ಲಿ ತೆರಳ್ತಿರ್ತಕ್ಕಂಥ ಪ್ರಯಾಣಿಕರು ನಮ್ಮ ಜೊತೆಗಿದ್ದಾರೆ, ಮುನಿಸ್ವಾಮಿ ಅಂತೇಳಿ. ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ. ಏನ್ ಹೇಳ್ತಾರ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ? ಸರ್, ಇವತ್ತಿನ ಸರ್ಕಾರ ಈ ಬೆಲೆ ಏರಿಕೆ ಜನರಿಗೆ ಯಾವುದೇ ರೀತಿಯಲ್ಲಿ ದುಡಿಮೆ ಇಲ್ಲ, ಆದಾಯ ಇಲ್ಲ, ಖರ್ಚು ಮಾತ್ರ ಹೆಚ್ಚು. ಸರ್ಕಾರ ಈ ಫ್ರೀ ಅನ್ನೋದನ್ನು ಕೊಟ್ಟು ಈ ಕಡೆ ಮಹಿಳೆಯರಿಗೆ ಫ್ರೀ ಅಂತ ಕೊಟ್ಟು ಜನಸಾತ ಜೋಬಿಂದ ಹಂಗೆ ಕಿತ್ಕೊಂತಾ ಇದ್ದಾರೆ. ಇದರಿಂದ ಉಪಯೋಗ ಪಡ್ಕೊಳ್ತಿರ್ತಕ್ಕಂಥ ಮಹಿಳೆಯರ ಸಂಖ್ಯೆನೂ ಕೂಡ ಹೆಚ್ಚಿಗೆನೇ ಇದೆ, ಅನುಕೂಲ ಆಗ್ತದೆ. ನಿಮಗೆ ಫ್ರೀ ಯಾರು ಕೂಡ ಕೇಳಿದ್ದು? ಫ್ರೀ ಕೊಟ್ಬಿಟ್ಟು ಈ ರೀತಿ ಸುಳಿಗೆ ಮಾಡೋದು ಬೇಡ. ಬೆಳೆ ಏರಿಕೆನ ನಿಯಂತ್ರಣಕ್ಕೆ ತರಬೇಕೇ ವಿನಃ ಹೆಚ್ಚಿಸ್ಬಿಟ್ಟು ಇತ್ಲಾ ಕೊಡ್ತೀವಿ ಅತ್ಲಾ ಇಸ್ಕೊಂತೀವಿ ಅಂತ ಹೇಳಿದ್ರೆ ಯಾವ ಲೆಕ್ಕ ಸರ್ ಇದು? ಯಾರ ಮೇಲೆ ಹೊರೆ ಹಾಕ್ತೀರಿ? 15ರಷ್ಟು ಮಾತ್ರ ಏರಿಕೆ ಮಾಡಿದ್ದಾರೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ. ಹೌದು ಸರ್, 15% ಅಂದ್ರೆ ರೂಪಾಯಿ 10 ರೂಪಾಯಿಗೆ 100 ರೂಪಾಯಿಗೆ 15 ರೂಪಾಯಿ ಹೆಚ್ಚು, ಅಲ್ಲಿಗೆ 115 ರೂಪಾಯಿ ಕೊಡಬೇಕು. ಇದೇ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಮತ್ತೆ ಇನ್ನಷ್ಟು ಜಾಸ್ತಿ ಮಾಡಿದ್ರೆ ಹೊರೆ ಆಗಲ್ವಾ ಸರ್? ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗತ್ತೆ ಹೇಳಿ? ಇಂಥ ಒಂದು ಕಷ್ಟದಲ್ಲಿ ಜನಕ್ಕೆ ಇದು 15% ಭಾರಿ ಹೆಚ್ಚಾಯ್ತು. ಒಂದು 5% ಹೆಚ್ಚಿಗೆ ಮಾಡ್ಕೊಳ್ಳಿ, ಅದು ಒಂದು ನಿಯಮ ಆಗಿರುತ್ತೆ. ಪ್ರತಿಯೊಂದರಲ್ಲೂ ಒಂದು ಹಂತವಾಗಿ ಹೇರ್ಬೇಕು. ಒಂದೇ ಸರಿ ಮೇಲೆ ಹತ್ಕೊಂಡ್ಬಿಟ್ರೆ ಬಡಪಾಯಿಗಳು ಎಲ್ಲಿಂದ ಹೋಗ್ಬೇಕು ಸರ್? ಮಹಿಳೆಯರಿಗೆ ಫ್ರೀ ಕೊಡ್ಬೇಕಂತ ಯಾರು ಕೇಳಲಿಲ್ಲ. ಅವರು ನೀವು ಕೊಟ್ಬಿಟ್ಟು ಈಗ ನಮ್ಮ ಜಾಬಿಂದ ಕಿತ್ಕೊಂಡು ಅವ್ರಿಗೆ ಕೊಡೋದು ಯಾವ್ದು? ಅದಕ್ಕೆ ನೀವೇ ಬೇಕಾಗಿತ್ತಾ ಹೇಳಿ? ಹಾಗಾಗಿ ಇದನ್ನು 5% ಮಾಡಿ 10% 15% ಏರ್ಸೋದು ಬೇಡ ಅನ್ನೋದು ವಿನಂತಿಯಾಗಿ ತಿಳ್ಕೊಂತೀವಿ. ಕೂಡ ಶಿವಮೊಗ್ಗಕ್ಕೆ ಪ್ರಯಾಣವನ್ನ ಬೆಳೆಸಿರ್ತಕ್ಕಂಥ ಪ್ರಯಾಣಿಕ ಮುನಿಸ್ವಾಮಿ ಹೇಳ್ತಿರ್ತಕ್ಕಂಥ ಮತ್ತು ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.